ಅರ್ಚಕ ವೃತ್ತಿಯ ಜೊತೆಗೆ ದೇಶತಳಿ ಹಸುಗಳ ಸಾಕಾಣಿಕೆಯಲ್ಲಿ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇಗುಲದ ಪ್ರಧಾನ ಅರ್ಚಕ ವಿಜಯ ಸಾರಥಿ ಅವರು ತೊಡಗಿಕೊಂಡು ರೈತ ಕುಲಕ್ಕೆ ಮಾದರಿ ಎನಿಸಿದ್ದಾರೆ. ಕಳೆದ 25 ವರ್ಷಗಳಿಂದಲೂ ಹಸು ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡಿರುವ ಇವರು ಇದೀಗ ಗಾಂಜಾಂನ ದೊಡ್ಡ ಘಾಸಾಯಿ ಘಾಟ್ ಬಳಿ ಹಳ್ಳಿಕಾರ್, ಗಿರ್, ಸಾಹಿವಾಲ್ ಸೇರಿದಂತೆ ಹಲವು ಜಾತಿಯ ದೇಶಿ ತಳಿಗಳ ಹಸು ಸಾಕಾಣಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದು ವಿಶೇಷವಾಗಿದೆ. ದೇಶಿ ಹಸುಗಳಿಂದ ಹಲವು ಬಗೆಯ ಉತ್ಪನ್ನಗಳನ್ನು ತಯಾರಿಸುವ ಹಿಂಗಿತ ವ್ಯಕ್ತಪಡಿಸಿರುವ ಅವರು ಸಗಣಿಯಿಂದ ಗೊಬ್ಬರ, ಧೂಪ, ಬೆರಣಿ, ಗಂಜಲದಿಂದ ರೋಗ ನಿರೋಧಕ ಶಕ್ತಿಯ ಉತ್ಪನ್ನ, ಹಾಲಿನಿಂದ ಬೆಣ್ಣೆ ಸೇರಿದಂತೆ ಇತರ ಉತ್ಪನ್ನಗಳ ಉತ್ಪಾದನೆಗೆ ಮುಂದಾಗುತ್ತಿರುವುದಾಗಿ ಅವರು ತಿಳಿಸಿದರು. ಅರ್ಚಕರ ಈ ಹಸು ಸಾಕಾಣಿಕೆ ಪ್ರವೃತ್ತಿಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು, ಪ್ರತಿನಿತ್ಯ ನೂರಾರು ಪ್ರವಾಸಿಗರು ಈ ಗೋಶಾಲೆಗೆ ಭೇಟಿ ನೀಡಿ ದೇಶಿ ತಳಿಗಳ ಹಸುಗಳನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ನಮ್ಮ ಹತ್ರ ಈಗ ಬಂದು ಮಲೆನಾಡ್ ಗಿಡ್ಡ, ಪುಂಗನೂರು, ಗಿರ್ರು, ಕಾಂಕ್ರೇಜು, ಆಮೇಲೆ ಹಳ್ಳಿಕಾರು, ಈ ಥರ, ಆಮೇಲೆ ಸಾಯಿವಾಲು ಎಲ್ಲ ತಳಿಗಳು ಒಂದು 4 ಇದೆ. ಅದಕ್ಕೆ ಅದ್ರ ಜೊತೆಗೆ ನಾನು ಓರಿಗಳನ್ನೂ ನಾವೇ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಆಮೇಲೆ ಏನಂತ ಹೇಳಿದ್ರೆ, ಈಗ ದೇಶಿ ಹಸು ಅಂದರೆ ಮೊದಲು ನಾನು ಹೆಚ್ಚು ಕಮ್ಮಿ ಒಂದು 25 ವರ್ಷದಿಂದ ಹಸು ಸಾಕ್ತಾಯಿದ್ದೀನಿ. ಒಂದು ಕರುವಿಂದ ಶುರು ಮಾಡಿ ಕೋವಿಡ್ ಟೈಮಲ್ಲಿ ನನ್ನ ಹತ್ರ ಹಸು ಕರು ಎಲ್ಲ ಸೇರಿ 100 ಇತ್ತು. ಆಮೇಲೆ ಕೋವಿಡ್ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆದಮೇಲೆ ಬೇಡ ಅಂತ ಹೇಳಿ ನಿಲ್ಲಿಸಿ, ಆಮೇಲೆ ಒಂದೊಂದೇ ನಾಟಿ ಹಸುಗೆ ಚೇಂಜ್ ಮಾಡಿಕೊಂಡು ಈಗ ಒಂದು 45 ಹಸು ಕರು ಎಲ್ಲ ಸೇರಿ 45 ಇದೆ. ಈಗ ಏನಂತ ಹೇಳಿದ್ರೆ, ಈಗ ನಾವು ಹಸು ಹಾಲಿನಿಂದ ಬೆಣ್ಣೆ ತುಪ್ಪ ಮಾಡಿ ಈಗ ಆಯುರ್ವೇದಿಕ್ ಡಾಕ್ಟರ್ಗಳ ಹತ್ರ ಮಾತಾಡಿ ಅವರಿಗೆ ಔಷಧಿಗಳಿಗೆ ಕೊಡ್ತಾ ಇದ್ದೀವಿ. ಆಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ, ಈಗ ಬೆರಣಿ ಮಾಡ್ತೀವಿ, ಅಂದರೆ ಈ ಅಗ್ನಿಹೋತ್ರ ಅವ್ರಿಗೆಲ್ಲ ಮಾಡೋರು ಕೊಡ್ತಾ ಇದ್ದೀವಿ. ಆಮೇಲೆ ಏನಂತ ಹೇಳಿದ್ರೆ, ಈಗ ಧೂಪು ಬತ್ತಿ ಅದೆಲ್ಲ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಈಗ ಇನ್ನೇನು ಶುರು ಮಾಡ್ತೀವಿ. ಆಮೇಲೆ ಎರೆಹುಳು ಗೊಬ್ಬರ, ಆಮೇಲೆ ಜೀವಾಮೃತ ಇವೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಸು ಸಾಕಬೇಕು ಅಂತ ಏನಕ್ಕೆ ಅನಿಸ್ತೀವಿ? ಅದೇನೋ ಗೊತ್ತಿಲ್ಲ, ಒಂದು 20 ವರ್ಷದಿಂದ, ಒಂದು 25 ವರ್ಷದಿಂದ ಒಂದು ಕರು ಸಾಕಬೇಕು ಅಂತ ಆಸೆ ಬಂತು. ಅವಾಗ ಶುರುವಾಗಿದ್ದು, ಅದು ಹಂಗೆ ಹೋಗಿ ಇವತ್ತಿಗೆ ಭಗವಂತ ಈ ಸಿಗ್ತಾನೆ. ವೃತ್ತಿಯಲ್ಲಿ ನೀವು ಅರ್ಚಕರು, ಸೊ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೀರಿ ಇವರು? ಗೊತ್ತಿಲ್ಲ, ಭಗವಂತ ಮೇಂಟೈನ್ ಮಾಡಿಸ್ತಾ ಇದ್ದಾನೆ ಅಷ್ಟೇ, ನಮಗೇನಿಲ್ಲ. ಮುಂದೆ ನಮ್ಮ ಪ್ಲಾನ್ಗಳು ದೊಡ್ಡ ಮಟ್ಟದಲ್ಲಿ ಏನು ಮಾಡೋರಿಗೆ ಅಂದರೆ ಅದೇ ದೇಶಿ ಹಸುಗಳು ಇಟ್ಕೊಂಡು ಮಾಡಬೇಕು ಅಂತೇಳಿ ಇದೆ. ಆಮೇಲೆ ಏನಂತ ಹೇಳಿದ್ರೆ, ತುಂಬ ಇದೆ. ನಾವು ಈಗ ಕಲ್ತಿರೋದು 1% ಆದರೆ, ನಾವು ಈಗ ತಿಳ್ಕೊಂಡಿರೋದು 1% ಆದರೆ, ನಾವು ನಾಟಿ ಹಸುಗಳನ್ನ ಈಗ ನಮ್ಮ ಜನ ಹಾಲು ಕೊಡಲ್ಲ ಅಂತ ಇದ್ದಾರೆ. ಹಾಲೆಲ್ಲ ಅದರಲ್ಲಿ ಸೆಗಣಿ ಮತ್ತು ಗಂಜಲದಿಂದ ಜೀವಾಮೃತ ಮಾಡ್ಬೋದು. ಆಮೇಲೆ ಏನಂತ ಹೇಳಿದ್ರೆ, ಜೀವಾಮೃತ ಮಾಡ್ಬೋದು. ಆಮೇಲೆ ಎರೆಹುಳು ಗೊಬ್ಬರ ಮಾಡ್ಬೋದು. ಆಮೇಲೆ ಈಗ ಎಲ್ಲನೂ ಈಗ ನಮ್ಮ ದೇಶದಲ್ಲಿ ಈಗ ಬರೀ ಕೆಮಿಕಲ್ ಮಯ ಆಗ್ಬಿಟ್ಟಿದೆ. ಅದರಿಂದ ಬೇಡ, ಅದು ಮುಕ್ತವಾಗಿ ಅಂತ ಹೇಳ್ಬೇಕಂತ ಹೇಳಿದ್ರೆ ಈ ಥರ ಮಾಡಿದಾಗ ಇವೇನು ಮಾಡ್ಬೋದು. ಆಮೇಲೆ ಓರಿಗಳು ಇಟ್ಕೊಂಡು ಈಗ ಏನು ಆಗಲ್ಲ ಅಂತಾರೆ. ಯಾಕೆ ಆಗೋದಿಲ್ಲ? ಈಗ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು. ಎಲೆಕ್ಟ್ರಿಸಿಟಿ ಅಂದರೆ ಟರ್ಬೋ ಇಂಜಿನ್ ಅಂದರೆ ಈಗ ಕರೆಂಟನ್ನು ಈಗ ವಿಂಡ್ ಟರ್ಬೈನ್ ಥರ ಅದೇ ಹಿಂಗೆ ಹಾರಿಜೆಂಟಲ್ ಆಗಿ ಹಸುನ ಸುತ್ತಕ್ಕೆ ಬಿಟ್ಟಾಗ ಅದರಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಆಗ ಅದಕ್ಕೂ ಅದ್ರ ಊಟ ಅದೇ ಅದು ಸಂಪಾದನೆ ಮಾಡ್ಕೊಳ್ಳುತ್ತೆ. ಆಮೇಲೆ ಎಣ್ಣೆ ಮಾಡ್ಬೋದು. ಅವೆಲ್ಲ ಒಂದೊಂದಾಗಿ ಈಗ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಒಂದೊಂದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಒಂದೊಂದಾಗಿ ಮಾಡ್ಕೊಂಡು ಬರ್ತೀವಿ. ವಿಜಯ ಸಾರಥಿ ಬಂದು ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ.